ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಹೆಸರುವಾಸಿಯಾದ ರಾಘವೇಂದ್ರ ಗಾರ್ಮೆಂಟ್ಸ್ ನೂತನ ಬಟ್ಟೆ ಅಂಗಡಿಯನ್ನು ಸಿದ್ದಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಪಾದಪೂಜೆಯೊಂದಿಗೆ ಉದ್ಘಾಟಿಸಿದರು. ನಿಟ್ಟೂರಿನಲ್ಲಿ ಕಳೆದ 25 ವರ್ಷಗಳಿಂದ ಗ್ರಾಹಕರ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿರುವ ರಾಘವೇಂದ್ರ ಬಟ್ಟೆ ಅಂಗಡಿ ಸತತ ಸೇವೆಯ ಬಳಿಕ ಇದೀಗ ಸ್ವಂತ ನೂತನ ಕಟ್ಟಡದಲ್ಲಿ ಶುಭಾರಂಭಗೊಂಡಿದೆ. ಈ ಉದ್ಘಾಟನಾ ಸಮಾರಂಭವು ಭಕ್ತಿಭಾವ ಮತ್ತು ಸಂಭ್ರಮದಿಂದ ನೆರವೇರಿತು. ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು, ಮೋಹನ್ ಕುಮಾರ್ ಅವರು ಬಟ್ಟೆ ಅಂಗಡಿಯನ್ನ ಸ್ಥಾಪಿಸುವ ಮೂಲಕ ಈ ಭಾಗದ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಅಭಿವೃದ್ಧಿ ಹೊಂದಿ ನೂರಾರು ಜನರಿಗೆ ಉದ್ಯೋಗ ನೀಡುವಂತಾಗಲಿ ಎಂದು ಶುಭ ಹಾರೈಸಿದರು. ಮೋಹನ್ ಕುಮಾರ್ ಅವರು ನಿಟ್ಟೂರಿನ ಮುಖ್ಯವಾದ ರಸ್ತೆಯಲ್ಲಿ ರಾಘವೇಂದ್ರ ಟೆಕ್ಸ್ಟೈಲ್ಸ್ ಗಾರ್ಮೆಂಟ್ಸ್ನ ಒಂದು ಅಂಗಡಿಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಅವರು ನಿಟ್ಟೂರಿನ ಆ ಭಾಗದಲ್ಲಿ ಮತ್ತು ಗುಬ್ಬಿಯಲ್ಲಿ ಈಗಾಗಲೇ ನಡೆಸ್ತಾ ಇದ್ದಾರೆ. ಈ ಎಲ್ಲ ಅನುಭವದ ಮೇಲೆ ಈ ವರ್ಷ ಒಂದು ಹೊಸದಾಗಿ ವಿನೂತನವಾಗಿರುವಂತಹ ಒಂದು ಅಂಗಡಿಯನ್ನು ಇಲ್ಲಿ ಸ್ವಂತ ಕಟ್ಟಡದಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ನನಗೆ ಅನಿಸೋದು ಅವರು ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಹತ್ತಾರು ಜನಗಳಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ, ಆ ಕುಟುಂಬನ ಸಾಕ್ತಾ ಇದ್ದಾರೆ. ಜೊತೆಗೆ ಇವತ್ತೆಲ್ಲ ಬೇಕಾದಂಥ ಬಟ್ಟೆ ಬರೆಗಳನ್ನು ಇಲ್ಲೇ ಅವ್ರಿಗೆ ಲೋಕಲ್ನಲ್ಲಿ ಹತ್ತಿರದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ತುಮಕೂರು ಬೇರೆ ಪಟ್ಟಣಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಅವರಿಗೆ ಬೇಕಾದಂಥ ಬಟ್ಟೆಗಳನ್ನು ಇಲ್ಲೇ ತರಿಸಿ ಅವರಿಗೆಲ್ಲ ಕೊಂಡು ವ್ಯವಸ್ಥೆ ಮಾಡಿಕೊಡ್ತಾ ಇರುವಂಥದ್ದು, ಈ ಭಾಗದ ಜನಗಳಿಗೆ ಉಪಯೋಗ ಆಗುವಂಥದ್ದು, ಅನುಕೂಲ ಆಗುವಂಥದ್ದು. ಇವತ್ತೆಲ್ಲೋ ಕಾಂಚೀಪುರ ಅದೆಲ್ಲೆಲ್ಲೋ ಬಟ್ಟೆ ತರಕ್ಕೆ ಹೋಗ್ತಾರೆ ಮದುವೆಗಳಿಗೆ, ಆದರೆ ಇವತ್ತು ಅದೆಲ್ಲ ಬಟ್ಟೆಗಳು ಇಲ್ಲೇ ಸಿಗುವಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಖರ್ಚು ಉಳಿತದೆ, ಸಮಯ ಉಳಿತದೆ. ಅದೆಲ್ಲವನ್ನು ಬಳಸಿಕೊಂಡು ಇವತ್ತು ಮೋಹನ್ ಕುಮಾರ್ ಮಾಡಿರುವಂತಹ ಈ ಟೆಕ್ಸ್ಟೈಲ್ ಮತ್ತು ಗಾರ್ಮೆಂಟ್ಸ್ ಇದರೊಳಗೆ ಅವರು ಎಲ್ಲ ಬಟ್ಟೆಗಳನ್ನು ಖರೀದಿ ಮಾಡಿದ್ರೆ ಅದು ಪ್ರೋತ್ಸಾಹ ಆಗುತ್ತೆ. ಜೊತೆಗೆ ನಮ್ಮಲ್ಲಿ ಲೋಕಲ್ ಜನಗಳಿಗೂ ಅದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅವರು ಮಾಡ್ತಾ ಇರುವಂತಹ ಕಾರ್ಯ ಶ್ಲಾಘನೀಯ. ಈಗಾಗಲೇ ಅವರಿಗೆ ಈ ಬಟ್ಟೆ ಅಂಗಡಿಯನ್ನು ಮಾಡಿ ಅನುಭವ ಇರುವಂಥದ್ದು, ಭಾಳ ವರ್ಷಗಳಿಂದ ಅವರ ಈ ವೃತ್ತಿ ಜೀವನವೇ ಅದನ್ನೇ ಪ್ರಾರಂಭ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ತಂದೆ ತಾಯಿಗಳ ಆಶೀರ್ವಾದದಿಂದ ಅವ್ರ ಕುಟುಂಬದವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ಉದ್ಯಮವನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು ತುಂಬ ಸಂತೋಷ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಇದು ಉದ್ಘಾಟನೆ ಭಾಗವಹಿಸಿರೋದಕ್ಕೆ ತುಂಬ ಸಂತೋಷ. ಇದು ಚೆನ್ನಾಗಿ ನಡೀಲಿ, ಜನಗಳು ಇದರ ಸೌಲಭ್ಯ ಇದರ ಉಪಯೋಗ ಪಡ್ಕೊಳ್ಳಿ ಅಂತ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ರಾಘವೇಂದ್ರ ಟೆಕ್ಸ್ಟೈಲ್ಸ್ ಮಾಲೀಕರಾದ ಮೋಹನ್ ಕುಮಾರ್ ಅವರು, ನಾನು ಈ ಬಟ್ಟೆ ವ್ಯಾಪಾರ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು 25 ವರ್ಷಗಳ ಹಿಂದೆ. ಗ್ರಾಹಕರ ಆಶಯ ಮತ್ತು ನಂಬಿಕೆಯಿಂದ ಇಂದು ಸ್ವಂತ ಕಟ್ಟಡದಲ್ಲಿ ವಿನೂತನ ವಿನ್ಯಾಸಗಳ ಬಟ್ಟೆ ಸಂಗ್ರಹದೊಂದಿಗೆ ಮಳಿಗೆಯನ್ನ ಆರಂಭಿಸಿದ್ದೇನೆ. ಗುಣಮಟ್ಟದ ಉಡುಪುಗಳನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಜೊತೆಗೆ ಈ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಸದಾ ಕಾರ್ಯ ನಿರ್ವಹಿಸುತ್ತೇನೆ ಎಂದು ತಿಳಿಸಿದರು. ನಾವು ನೂತನವಾಗಿ ನಮ್ಮ ಸ್ವಂತ ಕಟ್ಟಡದಲ್ಲಿ ನಾವು ಬಟ್ಟೆ ಅಂಗಡಿ ಮಾಡಿದ್ದೀವಿ. ಟೆಕ್ಸ್ಟೈಲ್ ಗಾರ್ಮೆಂಟ್ಸ್ ಮಾಡಿದ್ವಿ, ರಾಘವೇಂದ್ರ ಟೆಕ್ಸ್ಟೈಲ್ ಗಾರ್ಮೆಂಟ್ಸ್ ಮಾಡಿದ್ವಿ. ನಾವಾಗಲೇ 18 ವರ್ಷ 20 ವರ್ಷದಿಂದ ನಾವು ಬಟ್ಟೆ ಅಂಗಡಿ ಮಾಡ್ಕೊಂಡ್ಬಂದಿದ್ದೀವಿ. ಎಲ್ಲ ಹಳ್ಳಿ ಗ್ರಾಹಕರಿಗೆ ತುಂಬ ಅಚ್ಚುಮೆಚ್ಚಿನ ಬಟ್ಟೆ, ಎಲ್ಲ ಐಟಮ್ಗಳು, ಮದುವೆಗಳಿಗೆ, ನಾಮಕರಣ, ಮದುವೆ ಶುಭಾರಂಭಕ್ಕೆ ಎಲ್ಲದಕ್ಕೂ ಒಳ್ಳೆ ಒಳ್ಳೆ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತವೆ. ಆಫರ್ಗಳಿದೆ. ನಾವೆಲ್ಲ ಕಸ್ಟಮರ್ಗೂ 20% ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ಒಳ್ಳೊಳ್ಳೆ ಬಟ್ಟೆಗಳು ಕೊಡ್ತಾಯಿದ್ದೀವಿ. ರೆಡಿಮೇಡಲ್ಲಿ, ಗಾರ್ಮೆಂಟ್ಸಲ್ಲಿ, ಶೂಟಿಂಗ್ ಶರ್ಟ್ಸಿಂಗಲ್ಲಿ, ಎಲ್ಲ ಥರದ ಮೈಸೂರು ಸಿಲ್ಕು ಎಲ್ಲ ಮಾಡಲಲ್ಲೂ ನಾವು ಆಫರ್ ಕೊಟ್ಟಿದ್ದೀವಿ ಕಸ್ಟಮರ್ಗೆ. ಆಮೇಲೆ 499ಗೆ 4 ಪೀಸ್ ಕೊಡ್ತಾಯಿದ್ದೀವಿ. ಟೀ ಶರ್ಟ್ಸ್ಗಳು ಕೊಡ್ತಾಯಿದ್ದೀವಿ. 699ಗೆ ಜೀನ್ಸ್ ಪ್ಯಾಂಟು ಸೆಟ್ಸು, ಫಾರ್ಮಲ್ಸ್ ಪ್ಯಾಂಟು ಸೆಟ್ಸು ಎಲ್ಲ ಆಫರ್ಗಳು ಸಿಗ್ನೇಚರ್ ಸೆಟ್ಸ್ ಕೊಡ್ತಾಯಿದ್ದೀವಿ ಕಸ್ಟಮರ್ಗಳಿಗೆ. ಆಫರಲ್ಲಿ ಆಫರ್ಗಳಿದೆ. ಇದೆಲ್ಲ ಇನ್ನೊಂದು 10 ಡೇಸ್ ನಾವು ಇದೆ ಕಸ್ಟಮರ್ ಕೊಡಬೇಕು ಅಂತಿದ್ದೀವಿ. ಇನ್ನೂ ಜಾಸ್ತಿ ದಿನನೇ ಮಾಡ್ತೀವಿ. ಇನ್ನೊಂದು ನಾವು 10 ಡೇಸ್ ಅಂತೇನಿಲ್ಲ. ಸುಮಾರು 18-20 ವರ್ಷದಿಂದ ನಮ್ಮನ್ನು ಗ್ರಾಹಕರು ಬೆಳೆಸ್ಕೊಂಡ್ಬಂದಿದ್ದಾರೆ. ನಾವು ಅವರಿಂದ ಈ ಲೆವೆಲ್ಗೆ ಬಂದಿದ್ದೀವಿ ಅಂದರೆ ಅವರೇ ನಮ್ಮ ಕಾರಣ, ನಮ್ಮ ಗ್ರಾಹಕರು. ನಮ್ಮ ಹಳ್ಳಿ ಜನ ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ. ರಾಘವೇಂದ್ರ ಟೆಕ್ಸ್ಟೈಲ್ ಅಂದರೆ ನಮ್ಮ ಹೆಸರು ಇವತ್ತು ರಾಘವೇಂದ್ರ ಟೆಕ್ಸ್ಟೈಲ್, ರಾಘವೇಂದ್ರ ಅಂತಲೇ ಕರೀತಾರೆ ಬಿಟ್ಟರೆ ಮೋಹನ್ ಕುಮಾರ್ ಅಂತ ಕರೆಯಲ್ಲ ಯಾರನ್ನೂ. ಆ ಥರ ಇದ್ದೀವಿ. ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ.